ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ ಮಾಡ್ತಿದ್ದೀನಿ. ಅಂದರೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತಾ ಇಲ್ವಾ ಅನ್ನುವ ಒಂದು ಗೊಂದಲ ನಿಮಗಿದೆ, ಅದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಕೊಳ್ಳಿ. ಆ ಪ್ರಶ್ನೆಗೆ ಉತ್ತರ ಏನು ಅಂತ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ನಾನು ಈ ಒಂದು ರೀಡಿಂಗ್ನಲ್ಲಿ ಟೀ ಲೀಫ್ ರೀಡಿಂಗ್ ಕೂಡ ಮಾಡ್ತಿದ್ದೀನಿ. ಟೀ ಲೀಫ್ ಕಾರ್ಡ್ಸ್ನ ಯೂಸ್ ಮಾಡ್ತೀನಿ. ಸೊ ನೀವೊಂದು ಪ್ರಶ್ನೆಯನ್ನು ಇಟ್ಕೊಳ್ಳಿ. ದೈವದಿಂದ ಮೆಸೇಜಸ್ನ ಕೂಡ ನಾನು ಪಿಕ್ ಮಾಡ್ತೀನಿ ನಿಮಗೋಸ್ಕರ. ಒಂದೇ ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದು ಆಗುತ್ತಾ ಆಗಲ್ವಾ, ಆಗುತ್ತೆ ಅಂದರೆ ಎಷ್ಟು ಬೇಗ ಆಗುತ್ತೆ, ಆಗಲ್ಲ ಅಂದರೆ ಏನು, ಅಂದರೆ ನಿಮಗೆ ಈ ರೀಡಿಂಗ್ನಲ್ಲಿ ಈ ಒಂದು ಪ್ರಶ್ನೆ ಏನೇ ಆಗಿರ್ಬೋದು ಅದ್ರ ಬಗ್ಗೆ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತಾ ಹಾಗೂ ಏನಿದೆ ಔಟ್ಕಮ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ವಾಟ್ ಈಸ್ ದಿ ಔಟ್ಕಮ್? ಓಕೆ, ಔಟ್ಕಮ್ ಏನು ಅಂತ ಚೆಕ್ ಮಾಡಿ ಹೇಳ್ತೀನಿ. ಮತ್ತು ಈ ಪ್ರಶ್ನೆಗೆ ಯೂನಿವರ್ಸಿಂದ ಏನಿದೆ ಮೆಸೇಜಸ್ ಅಂತ ಕೂಡ ಚೆಕ್ ಮಾಡಿ ಹೇಳ್ತೀನಿ. ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್? ಮತ್ತೊಂದಷ್ಟು ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ವಾಟ್ ಆರ್ ದ ಟೀ ಲೀಫ್ ಮೆಸೇಜಸ್ ಫಾರ್ ಯು? ಸೊ ತುಂಬ ಮೆಸೇಜಸ್ ಬಂದಿದೆ, ನಾನು ಒಂದೊಂದೇ ನಿಮ್ಗೆ ಹೇಳ್ತಾ ಬರ್ತೀನಿ. ಓಕೆ, ನಿಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗೆ ಏನಿದೆ ಫಸ್ಟ್ ಚೆಕ್ ಮಾಡೋಣ. ಪ್ರಿನ್ಸ್ ಆಫ್ ಕಪ್ಸ್ ಬಂದಿದೆ, ಅದಾದ ನಂತರ ಮೂನ್ ಕಾರ್ಡ್ ಬರ್ತಾ ಇದೆ, ಮತ್ತು 9 ಆಫ್ ಕಪ್ಸ್ ಬರ್ತಾ ಇದೆ, 3 ಆಫ್ ಪೆಂಟಿಕಲ್ಸ್, 4 ಆಫ್ ವಾಂಡ್ಸ್, ಓಕೆ, ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಇಲ್ಲೇನಂದರೆ ನೋ ಪೊಸಿಷನಲ್ಲಿ ಕಾರ್ಡ್ ಸ್ಟ್ರಾಂಗರ್ ಆಗಿ ಕಾಣ್ತಾ ಇದೆ. ಎಸ್ ಪೊಸಿಷನಲ್ಲಿ ಏನಂದರೆ ಒಂದು ಮೂನ್ ಬಂದಿರೋದ್ರಿಂದ ಡಾರ್ಕ್ನೆಸ್ ಇದೆ. ನೀವು ಅಂದ್ಕೊಂಡಿರುವಂಥ ಒಂದು ಮನಸ್ಸಿನಲ್ಲಿ ಏನಿದೆ ಪ್ರಶ್ನೆ ಅದು ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಥರ ತೋರಿಸ್ತಾ ಇಲ್ಲ. ಇದಾಗೋದ್ರಿಂದ ನಿಮಗೆ ಪ್ರಾಬ್ಲಮ್ಮೇ ಆಗುತ್ತೆ ಅಂತ ತೋರಿಸ್ತಾ ಇದೆ. ಹಾಗೂ ನಿಮಗಿದು ಆಸೆ ಇದೆ ಆಗಬೇಕು. ಈಗ ನಮ್ಗೆ ಎಷ್ಟೋ ಆಸೆಗಳಿರುತ್ತೆ, ಹೀಗಾಗಬೇಕು ಹಾಗಾಗಬೇಕು ಅಂದರೆ ಅದು ನಮ್ಗೆ ಒಳ್ಳೇದೋ ಅಲ್ವೋ ಅನ್ನೋದು ಕೂಡ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಅಕಾರ್ಡಿಂಗ್ ಟು ದ ರೀಡಿಂಗ್ ಏನು ತೋರಿಸ್ತಿದೆ ಅಂದರೆ ಇದು ಆಗದೇ ಇರೋದೇ ಒಳ್ಳೆಯದು ಅಂತ ತೋರಿಸ್ತಿದೆ ನಿಮಗೆ. ಇದೇನೇ ಆಗಿರ್ಬೋದು ನಿಮ್ಮ ಪ್ರಶ್ನೆಗೆ ಇದಾಗದೇ ಹೋದರೆ ಒಳ್ಳೆಯದು. ಏಕೆಂದರೆ ಅಷ್ಟು ಪಾಸಿಟಿವ್ ಆಗಿ ನಿಜ ಹೇಳಬೇಕು ಅಂದರೆ ಕಾರ್ಡ್ಸ್ ಬಂದಿಲ್ಲ. ನೀವು ಅನ್ಕೋಬೋದು ಇದು ಆಗೋದ್ರಿಂದ ನಾನು ಚೆನ್ನಾಗಾಗ್ತೀನಿ ಅಂತ. ಇದು ಆಗೋದ್ರಿಂದ ನಿಮಗಿನ್ನ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹಾಗೂ ಲೈಫ್ ಇನ್ನೂ ಮಿಸ್ರಬಲ್ ಆಗುತ್ತೆ ಅಂತ ಕಾರ್ಡ್ನಲ್ಲಿ ತೋರಿಸ್ತಾ ಇದೆ. ಸೊ ಯೋಚನೆ ಮಾಡಿ, ಬಿಕಾಸ್ ಅಕಾರ್ಡಿಂಗ್ ಟು ದ ರೀಡಿಂಗ್ ನಾನು ಇಲ್ಲೇನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟು ಸುಲಭ ಇಲ್ಲ, ಹಾಗೂ ಇದು ಆಗದೇ ಇರೋದೇ ಒಳ್ಳೆಯದು ಅಂತ ಬರ್ತಾ ಇದೆ. ಯಾಕೆ ಅಂದರೆ ಆಗದೇ ಇರೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನು ಬರ್ತಾ ಇದೆ, ಕ್ವೀನ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನೀವಿನ್ನ ಪವರ್ಫುಲ್ ಆಗ್ತೀರಾ. ಹೊಸದಾದ ದಾರಿ, ಹೊಸದಾದ ಕನಸು, ಹೊಸದಾದ ಒಂದು ಒಳ್ಳೆಯ ಬದಲಾವಣೆ ನಿಮ್ಮ ಲೈಫ್ನಲ್ಲಿ ನೀವು ನೋಡ್ತಿದ್ದೀರಾ. ಸೊ ಅದನ್ನೇನಕ್ಕೆ ಮಿಸ್ ಮಾಡ್ಕೋಬೇಕು ಅಲ್ವಾ, ಅದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತು ಗುಡ್ ಓಮನ್ ಕಾರ್ಡ್ ನಿಮ್ಗೆ ಬಂದಿರೋದೇ ನೋ ಪೊಸಿಷನಲ್ಲಿ. ಅಂದರೆ ಇದೊಂಥರ ಒಳ್ಳೆಯ ಕಾರ್ಯ ನಡೆಯುವಂಥ ಒಂದು ಕಾರ್ಡ್ ಅಂತ ಹೇಳ್ತೀವಿ. ಹಾಗೂ ಇದು ಪಾಸಿಟಿವ್ ಈವನ್ ನಂಬರ್ ಕಾರ್ಡ್ ಅಂತಲೂ ಹೇಳ್ತೀವಿ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಎಫರ್ಟ್ಸ್ ಎಷ್ಟೇ ಹಾಕಿದ್ರೂ ಕೂಡ ಇದು ನಿಮಗೆ ಲಾಸ್ ಕೊಡುತ್ತೆ ಮತ್ತು ಸ್ಟ್ರೆಸ್ ಕೊಡುತ್ತೆ. ಅಂದರೆ ಇದು ಏನೇ ಪ್ರಶ್ನೆ ಇರ್ಬೋದು, ಈ ಪ್ರಶ್ನೆಗೆ ಸಂಬಂಧಪಟ್ಟಾಗೆ ನೀವು ಏನೇ ಯೋಚನೆ ಮಾಡ್ತಿರ್ಬೋದು, ಆದರೆ ಇದು ಆಗಲ್ಲ ಅಂತಲೇ ಬರ್ತಾ ಇದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ವ್ಯರ್ಥ ಆಗುತ್ತೆ ಅಂತ ತೋರಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಿಮ್ಮನ್ನು ಮಾನಸಿಕವಾಗಿ ಮುಂದೆ ಕುಗ್ಗಿಸುತ್ತೆ, ನಿರಾಶೆ ಮಾಡುತ್ತೆ. ನೀವು ಅಂದ್ಕೊಂಡಂಗೆ ಔಟ್ಕಮ್ ಕೂಡ ಇದು ಬರೋದಿಲ್ಲ ಅಂತ ತೋರಿಸ್ತಾ ಇದೆ. ಯೂನಿವರ್ಸಿಂದ ಏನು ಮೆಸೇಜ್ ಇದೆ ನೋಡೋಣ. ಹೈಯರ್ ಪವರ್ ಬರ್ತಿರೋದ್ರಿಂದ ದಿಸ್ ಇಸ್ ಡಿಸೈಡೆಡ್ ಬೈ ದ ಹೈಯರ್ ಪವರ್, ಹೈಯರ್ ಎನರ್ಜಿ. ಅಂದರೆ ನೀವು ನಂಬುವ ದೈವದಿಂದಾನೇ ಇದು ಬರ್ತಿರುವಂಥ ಮೆಸೇಜ್. ಏನಂದರೆ ಕೆಲವೊಂದು ಆಗಲ್ಲ, ನೀವು ಏನೇ ಮಾಡಿ, ನೀವು ಲೈಕ್ ಒಂದು 10 ಸಲ ಪ್ರಯತ್ನ ಪಟ್ಟರು ಅದು ನಿಮಗೆ ಆಗೋದಿಲ್ಲ, ಅದು ಸಿಗೋದಿಲ್ಲ,
ಆ ಥರ ಇದ್ದಾಗ ಲೈಕ್ ಹೌ ಮಚ್ ಎವರ್ ಎಫರ್ಟ್ಸ್ ಯು ಪುಟ್ ಇಟ್ ವಿಲ್ ಬಿ ನೋ ಓನ್ಲಿ ಅಲ್ವಾ. ಸೊ ದ್ಯಾಟ್ ಈಸ್ ದ ಡೆಸ್ಟಿನಿ ಅಂತ ಕೂಡ ಹೇಳ್ತೀನಿ. ಫೇಟ್ ಬರ್ತಿದೆ, ಫೇಟ್ ಹಣೆ ಬರಹದಲ್ಲಿ ಇದು ನಿಮ್ಗೆ ಆಗದೆ ಇರೋದೇ ನಿಮಗೆ ಒಳ್ಳೆಯದು ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಯೋಚನೆ ಮಾಡಿ, ಯಾಕೆಂದರೆ ನಿಮ್ಮ ಪ್ರಶ್ನೆಗೆ ಇದು ನಿರಾಶೆ ಕೊಡ್ಬೋದು. ಅಯ್ಯೋ ಇದು ಯಾಕೆ ಹೀಗೆ ಬಂತು ಅಂತ ನಿಮಗೆ ಬೇಜಾರು ಆಗಬಹುದು. ಆದರೆ ಇಟ್ ಈಸ್ ಫಾರ್ ಯೋರ್ ಗುಡ್ ಅಂತ ಬರ್ತಾ ಇದೆ. ನಿಮ್ಮ ಒಳ್ಳೆಯದಕ್ಕೇ ಇದಾಗ್ತಾ ಇರುವಂಥದ್ದು ಅಂತ ಬರ್ತಾ ಇದೆ. ಸೊ ನಿಮ್ಗೇನು ಮೆಸೇಜಸ್ ಇದೆ ನೋಡೋಣ. ಟೀ ಲೀಫ್ ಮೆಸೇಜಸ್, ಡಿಸಪಾಯಿಂಟೆಡ್ ಇನ್ ಸಮ್ ಅಫೇರ್ ಅಂತ ಬರ್ತಾ ಇದೆ. ಸೊ ಇದೇನಂದರೆ ಹೌದು, ನೀವು ಡಿಸಪಾಯಿಂಟ್ ಆಗ್ತಾ ಇದ್ದೀರಾ, ನಿಮಗೆ ಬೇಜಾರು ಆಗ್ತಾ ಇದೆ, ಇದು ಈ ಒಂದು ನೀವೇನು ಅಂದ್ಕೊಂಡಿದ್ದೀರಾ ಇದು ಆಗ್ತಾ ಇಲ್ಲ ಅನ್ನುವಂಥ ನೋವು ನಿಮಗಿರ್ಬೋದು. ಬಟ್ ದ್ಯಾಟ್ ಈಸ್ ಫಾರ್ ಯೋರ್ ಗುಡ್, ಅದು ನಿಮ್ಮ ಒಳಿತಿಗೇನೆ ಅಂತ ಬರ್ತಾ ಇದೆ. ಓಕೆ, ಅದಾದ ನಂತರ ನಾನಿಲ್ಲಿ ಹಾರ್ಡ್ ವರ್ಕ್ ಅಹೆಡ್ ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಇನ್ನೂ ಒಳ್ಳೆಯದು ಆಗುವಂಥ ಸಂದರ್ಭ ಬರ್ತಾ ಇದೆ. ನಿಮ್ಮ ಹಾರ್ಡ್ ವರ್ಕಿಂದ ನಿಮಗೆ ಪ್ರತಿಫಲ ಇನ್ನು 2 ಮಂತ್ಸ್ನಲ್ಲಿ ಸಿಗುತ್ತೆ ಅಂತಲೇ ಬರ್ತಾ ಇದೆ ಮೆಸೇಜ್. ಪ್ಲೆಂಟಿ ಆಫ್ ಮಟೀರಿಯಲ್ ಥಿಂಗ್ಸ್ ಬರ್ತಾ ಇದೆ. ಸೊ ಇದು ಒಂದಾಗಲಿಲ್ಲ ಅಂದರೆ ಏನು, ನಿಮಗೆ 108 ಬಾಗಿಲುಗಳು ತೆಗೆಯುತ್ತೆ, ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಒಂದಾಗಲಿಲ್ಲ ಅಂದ ತಕ್ಷಣ ಇಷ್ಟೇ ಅಂತ ಅಂದ್ಕೋಬೇಡಿ, ಇಷ್ಟೇ ನನ್ನ ಹಣೆ ಬರಹ ಅಂತ ಅಂದ್ಕೋಬೇಡಿ. ಪ್ಲೆಂಟಿ ಆಫ್ ಮಟೀರಿಯಲ್ ಥಿಂಗ್ಸ್ ಬರ್ತಿರೋದ್ರಿಂದ ನಿಮಗಿನ್ನ ಗಿಫ್ಟ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಯೂನಿವರ್ಸಿಂದ ಬರ್ತಾ ಇದೆ. ಇದು ಕೂಡ ಆದಷ್ಟು ಬೇಗ ಆಗುತ್ತೆ. ಈ ಕೂಡಲೇ ಕಮೆಂಟ್ನಲ್ಲಿ ಏನಂತ ನೀವು ಹಾಕಬೇಕಂದ್ರೆ, ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ಅಬಂಡೆಂಟ್ ಅಂತ ಕಮೆಂಟ್ ಮಾಡಿ. ಹಾಗೂ ಇಲ್ಲಿ ಬೋಲ್ ಬರ್ತಿರೋದ್ರಿಂದ ನೀವು ಹಣ್ಣಿನ ಸೇವೆ ಮಾಡೋದು ಕೂಡ, ನೀವು ನಂಬುವ ದೈವ ಯಾರೇ ಆಗಿರ್ಬೋದು, ದೇವರು, ಆ ದೇವರಿಗೆ ಹಣ್ಣಿನ ಸಮರ್ಪಣೆ ಮಾಡಿ. ಓಕೆ, ಹಣ್ಣಿನ ನೈವೇದ್ಯ ಅಂತೀವಲ್ಲ, ಹಾಗೆ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಬಿಕಾಸ್ ನಾನು ಇಲ್ಲಿ ಹಣ್ಣು ನೋಡ್ತಾ ಇದ್ದೀನಿ, ಸಮಥಿಂಗ್ ಆ ಮೆಸೇಜ್ ನನಗೆ ಬಂದಿದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಹಾರ್ಟ್ ಏಕ್ ಓವರ್ ವಾಟ್ ಯು ನೋ ಲಾಂಗರ್ ಹ್ಯಾವ್. ಸೊ ಇಲ್ಲಿ ಹಾರ್ಟ್ ಏಕ್ ಬರ್ತಾ ಇದೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಇದೇ ಕನೆಕ್ಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಪೇಯ್ನ್ ಕೊಡ್ಬೋದು, ಇದು ಇಮೋಷ್ನಲಿ ಲಾಸ್ ಕೊಡ್ಬೋದು. ನಿಮಗೆ ಮಾನಸಿಕವಾಗಿ ಒಂದು ಸ್ವಲ್ಪ ದಿನ ನೀವು ಕುಗ್ಗಿರ್ತೀರಾ, ಆದರೆ ಸರಿ ಹೋಗ್ತೀರಾ. ಆಕ್ಸೆಪ್ಟ್ ಮಾಡ್ಕೊಳ್ಳಿ. ತುಂಬಾ ನಿಮ್ಮ ಟೈಮ್ನ ವೇಸ್ಟ್ ಮಾಡಿಕೊಂಡು ಇದನ್ನು ಎಫರ್ಟ್ಸ್ ಹಾಕ್ಕೊಂಡು ಹೋಗ್ತಾ ಇರಬೇಡಿ. ಬಿಕಾಸ್ ರಿಸಲ್ಟ್ ನೀವು ಅಂದ್ಕೊಂಡಂಗೆ ಬರ್ತಾ ಇಲ್ಲ ಅಂತಲೇ ತೋರಿಸ್ತಾ ಇದೆ. ಅದಾದ ನಂತರ ಟೇಕ್ ಕೇರ್, ಎನಿಮೀಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು ಅಂತ ಒಂದು ಟೀ ಲೀಫ್ ಮೆಸೇಜ್ ಬಂದಿದೆ. ನಿಮ್ಮ ಅಗೇನ್ಸ್ಟ್ ಆಗಿ ಶತ್ರುಗಳು ಏನೋ ಕೆಟ್ಟದ್ದು ಬಯಸ್ತಾ ಇದ್ದಾರೆ, ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ಒಂದು ಎಚ್ಚರಿಕೆ ಬಂದಿದೆ. ಸೊ ಅವರಿಂದ ದೂರ ಇರಿ, ಹಾಗೂ ಅವರನ್ನು ನಂಬಕ್ಕೆ ಹೋಗಬೇಡಿ. ಅವ್ರು ಏನಾದರೂ ಕೊಟ್ಟರೆ, ಇದನ್ನು ತಗೋ ಅಂತ ಕೊಟ್ಟರೆ ಅದನ್ನ ಸ್ವೀಕರಿಸಬೇಡಿ. ಒಟ್ಟಿನಲ್ಲಿ ಪ್ರೊಟೆಕ್ಷನ್ನ ತಗೋಬೇಕು ನೀವು ಅಂತ ಮೆಸೇಜ್ ಬರ್ತಾ ಇದೆ. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಇದು ಆಗಲ್ಲ ಅಂತ ಬರ್ತಾ ಇದೆ, ನೀವು ಆಕ್ಸೆಪ್ಟ್ ಮಾಡೋದು ಬೆಟರ್. ಸೊ ದ್ಯಾಟ್ ವಾಸ್ ಯೋರ್ ರೀಡಿಂಗ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಸೊ ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ. ಎಸ್ ಆರ್ ನೋ ಅಂತ ಚೆಕ್ ಮಾಡೋಣ. ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ ಅಂದರೆ ಎಷ್ಟು ಬೇಗ ಆಗುತ್ತೆ. ಎಸ್ ಆರ್ ನೋ ರೀಡಿಂಗ್ ಇದಾಗಿರುತ್ತೆ. ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಕ್ಲಾರಿಫಿಕೇಷನ್ ಸಿಗುತ್ತೆ. ಯೂನಿವರ್ಸಿಂದ ಮೆಸೇಜ್ ಏನಿದೆ ಅಂತ ನೋಡೋಣ ನಿಮಗೆ. ಹಾಗೂ ಕೆಲವು ಟೀ ಲೀಫ್ ಮೆಸೇಜಸ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ. ವಾಟ್ ಆರ್ ದ ಟೀ ಲೀಫ್ ಮೆಸೇಜಸ್ ಫಾರ್ ಯು ಅಂತ ನೋಡೋಣ. ಸೊ ನಿಮಗೊಂದಷ್ಟು ಟೀ ಲೀಫ್ ಮೆಸೇಜಸ್ ಬಂದಿದೆ, ನಾನು ನಿಮಗೆ ಅದನ್ನು ಆಮೇಲೆ ಹೇಳ್ತೀನಿ. ಫಸ್ಟ್ ಎಸ್ ಆರ್ ನೋ ನಿಮ್ಮ ಪ್ರಶ್ನೆಗೆ ಏನಿದೆ ಅಂತ ಚೆಕ್ ಮಾಡಿಬಿಡೋಣ ಉತ್ತರ. ಬಿಕಾಸ್ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದು ಮ್ಯಾಟರ್ ಆಗುತ್ತೆ. ದ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ. ಅದಾದ ನಂತರ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು 5 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. 10 ಆಫ್ ಕಪ್ಸ್, ನೈಟ್ ಆಫ್ ವಾಂಡ್ಸ್, ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಓ ಮೈ ಗಾಡ್. ಕ್ಲಾರಿಫಿಕೇಷನ್ ಕಾರ್ಡ್ಸ್ ತೆಗಿತೀನಿ. ನೀವು ಈ ಪ್ರಶ್ನೆಗೆ ಪ್ರಯತ್ನಗಳನ್ನ ಮಾಡಿದ್ದೀರಾ, ಮುಂಚೆ ನಿರಾಶೆಯನ್ನು ಅನುಭವಿಸಿದ್ದೀರಾ, ನಿಮಗೆ ಇದರಲ್ಲಿ ಫಲ ಸಿಕ್ಕಿಲ್ಲ, ತುಂಬ ಬೇಜಾರಲ್ಲಿದ್ದೀರಾ ನೀವು. ಅದನ್ನೇ ಪಿಕ್ ಮಾಡ್ತಾ ಇದ್ದೀನಿ. ಹೆವಿ ಎನರ್ಜೀಸ್ ನೋಡ್ತಾ ಇದ್ದೀನಿ ನಾನು. 4 ಆಫ್ ವಾಂಡ್ಸ್ ಬರ್ತಾ ಇದೆ. ವಾವ್, ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ. ಹರ್ಮಿಟ್ ಕಾರ್ಡ್ ಬಂದಿದೆ.
ಓಕೆ, ಇಲ್ಲಿ ಅಕಾರ್ಡಿಂಗ್ ಟು ರೀಡಿಂಗ್ ಆಯಿತಾ, ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ನೀವು ಅಂದ್ಕೊಂಡಿರುವಂಥ ಕೆಲಸ, ನೀವು ಅಂದ್ಕೊಂಡಿರುವಂಥ ಪ್ರಶ್ನೆ ಏನೇ ಆಗಿರ್ಬೋದು, ಅದಕ್ಕೆ ಉತ್ತರ ಎಸ್ ಅಂತ ಬರ್ತಾ ಇದೆ. ಎಸ್ ಅಂತ ಏನಕ್ಕೆ ಬರ್ತಾ ಇದೆ? ಯಾಕೆಂದರೆ ಇಲ್ಲಿ ಕಾರ್ಡ್ಸ್ ಎಲ್ಲ ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗರ್ ಲೆವೆಲಲ್ಲೇ ಇದೆ. ಇನ್ನೊಂದು 4 ತಿಂಗಳು ಟೈಮ್ ತೊಗೊಳುತ್ತೆ, ಲೇಟಾಗಿ ಡಿಲೇ ಇದೆ. 4 ಮಂತ್ಸ್ನಲ್ಲಿ ಈ ಒಂದು ಪ್ರಶ್ನೆಗೆ ನಿಮಗೆ ಪೂರಕವಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಉತ್ತರ ಪಾಸಿಟಿವ್ ಆಗಿ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಈ ಕೂಡಲೇ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ಐ ಆಮ್ ಅ ವಿನ್ನರ್ ಆ್ಯಂಡ್ ಐ ವಿಲ್ ವಿನ್ ದಿಸ್ ಸಿಚುವೇಶನ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಹೌದು, ನೀವು ಅಂದ್ಕೊಂಡಿರೋದು ಅಷ್ಟು ಸುಲಭ ಇಲ್ಲ ಅಂದರೂ ಕೂಡ ನೀವು ಸಾಧನೆ ಮಾಡ್ತೀರಾ. ಇದನ್ನು ನೀವು ಬಿಟ್ಕೊಡೋಕ್ಕೂ ರೆಡಿ ಇಲ್ಲ, ನೀವು ಹಠದಲ್ಲಿದ್ದೀರಾ. ನೀವು ಕೂಡ ಅದೇ ಒಂದು 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 ಎನರ್ಜಿ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ. ನಾನು ಇದನ್ನು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ, ಈ ವಿಷಯದಲ್ಲಿ ಸೋಲೋದಿಲ್ಲ ಅಂತ ಬ್ರೀತ್ ಬರ್ತಿರೋದ್ರಿಂದ ಇದು ನಿಮ್ಗೆ ಆಗಲೇಬೇಕು. ಸೊ ಸಮಾಧಾನವಾಗಿರಿ ಅಂತ ನಿಮ್ಗೊಂದು ಕನ್ಫರ್ಮೇಷನ್ ಕಾರ್ಡ್ ಬಂದಿದೆ. ಟೈಮ್ ಫಾರ್ ಅ ನ್ಯಾಪ್, ರೆಸ್ಟ್ ಕೂಡ ಮಾಡಿ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಬಾಡಿಗೆ ರೆಸ್ಟ್ ಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಟೀ ಲೀಫ್ ಮೆಸೇಜಸ್ ಏನು ಬರ್ತಾ ಇದೆ, ಅನೌನ್ಸ್ಮೆಂಟ್, ಗುಡ್ ನ್ಯೂಸ್ ಇದು. ರಿಂಗಿಂಗ್ ಬೆಲ್ ಬಂದಾಗ ಇದರ ಅರ್ಥ ಏನು ಅಂದರೆ, ನೀವು ಅಂದ್ಕೊಂಡಿರುವಂಥ ಒಂದು ಪ್ರಶ್ನೆಗೆ ಉತ್ತರ ತುಂಬ ಬೇಗ ಫಲವಾಗಿ 4 ಮಂತ್ಸ್ ಒಳಗಡೆ ಆಗುತ್ತೆ ಅಂತ ತೋರಿಸ್ತಿದೆ ಅನೌನ್ಸ್ಮೆಂಟ್. ಸೊ ಎಸ್, ಇಟ್ ವಿಲ್ ಹ್ಯಾಪನ್. ಅದಾದ ನಂತರ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಟೀ ಲೀಫ್ದು, ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಅ ವಿಮೆನ್ ಬರ್ತಾ ಇದೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಒಂದು ಹೆಂಗಸಿನ ಜೊತೆ ನಿಮಗೆ ಒಂದು ಸಂಪರ್ಕ ಆಗುತ್ತೆ, ಅಂದರೆ ಒಂದು ಕನೆಕ್ಷನ್ ಬೆಳೆಯುತ್ತೆ. ಆ ಕನೆಕ್ಷನಿಂದ ನಿಮಗೆ ಲಾಭ ಸಿಗುತ್ತೆ ಅಂತ ಕೂಡ ಬರ್ತಾ ಇದೆ. ಓಕೆ, ಇವ್ರನ್ನ ನೀವಿನ್ನ ಮೀಟ್ ಮಾಡಿಲ್ಲ, ನೀವು ಮೀಟ್ ಮಾಡ್ತೀರಾ. ನೆಕ್ಸ್ಟ್ ಮೆಸೇಜ್, ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಇನ್ ಡಿಫ್ರೆಂಟ್ ಟೈಮ್ಸ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನಿಮ್ಮ ಲೈಫ್ನಲ್ಲಿ ಚಾಲೆಂಜಸ್ ಬಂದರೂ ಕೂಡ ಅದನ್ನು ನೀವು ನಿಭಾಯಿಸ್ಕೊಂಡು ಮುಂದೆ ಹೋಗೋದಕ್ಕೆ ಸಪೋರ್ಟ್ ನಿಮಗೆ ಯೂನಿವರ್ಸ್, ನೀವು ನಂಬುವ ದೇವರಿಂದ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಬರ್ತಾ ಇದೆ. ಓಕೆ, ದಟ್ ಈಸ್ ದ ಮೆಸೇಜ್ ವಿಚ್ ಇಸ್ ಅಮೇಝಿಂಗ್. ಸಮ್ ಒನ್ ವರ್ಕಿಂಗ್ ಅಗೇನ್ಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್ ಅಂತ ಬರ್ತಾ ಇದೆ. ಇದೊಂದು ಟೀ ಲೀಫ್ ಮೆಸೇಜ್ ಆಗಿದೆ. ನಿಮ್ಮ ಹಿಂದೆ ಒಂದು ಕೆಟ್ಟದಾಗಿ ಹುನ್ನಾರ ಹಾಕಿ ನಿಮ್ಮ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿ. ಅವರೊಬ್ಬ ಎನಿಮಿ ಆಗಿದ್ದಾರೆ. ಆ ವ್ಯಕ್ತಿ ಜೊತೆ ನೀವೀಗ ಕಂಪ್ಲೀಟಾಗಿ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಈ ವ್ಯಕ್ತಿ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಹಾಗೂ ಈ ವ್ಯಕ್ತಿ ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ, ಹರಿಸ್ತಾ ಇದ್ದಾರೆ ಅಂತ ಕೂಡ ಬರ್ತಾ ಇದೆ. ಸೊ ನೆಗೆಟಿವ್ ಎನರ್ಜಿ ಈಗ ನಿಮ್ಮಲ್ಲಿದೆ ಬಿಕಾಸ್ ಆಫ್ ದಿಸ್ ಪರ್ಸನ್. ಹುಷಾರಾಗಿರಿ, ಏಕೆಂದರೆ ಒಳ್ಳೇದಾಗುತ್ತೆ. ನೀವು ಅಂದ್ಕೊಂಡಿರೋ ಪ್ರಶ್ನೆಗೆ ಈ ವ್ಯಕ್ತಿ ಕೂಡ ಒಬ್ಬ ಮಾರಕ ಆಗ್ಬೋದು, ಬ್ಲಾಕೇಜ್ ಆಗ್ಬೋದು, ವಿ ನೆವರ್ ನೋ. ಒಟ್ಟಿನಲ್ಲಿ ಆ ಥರ ಕಾರ್ಡ್ಸ್ ಬರ್ತಾ ಇದೆ ನಿಮಗೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಬಂದಿದೆ, ಆಲ್ ದ ವೆರಿ ಬೆಸ್ಟ್. ಸೊ ಈ ಕೂಡಲೇ ಕಮೆಂಟ್ ಮಾಡಿ ಐ ವಿಲ್ ವಿನ್ ಅಂತ. ಸೊ ಇವಾಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ಈಗ ಮಾಡ್ತಾಯಿದ್ದೀನಿ. ನೀವು ಅಂದ್ಕೊಂಡಿರುವಂಥ ಕೆಲಸ, ಎಸ್ ಆರ್ ನೋ, ಇದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಯೂನಿವರ್ಸಿಂದ ಏನಿದೆ ಮೆಸೇಜ್ ನೋಡೋಣ. ಮತ್ತು ಕೆಲವು ಟೀ ಲೀಫ್ ಮೆಸೇಜಸ್ ಏನಿದೆ ಅಂತ ಕೂಡ ನೋಡೋಣ. ಸೊ ಹಿಯರ್ ಯು ಗೋ. 5 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಮತ್ತು ನೈಟ್ ಆಫ್ ಸ್ಪೋರ್ಟ್ಸ್ ಇದೆ. ಅದಾದ ನಂತರ ವರ್ಲ್ಡ್ ಕಾರ್ಡ್, 10 ಆಫ್ ಸ್ಪೋರ್ಟ್ಸ್, ಕ್ವೀನ್ ಆಫ್ ಕಪ್ಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ನಿಮ್ಮ ರೀಡಿಂಗ್. ಇದು ಆಗುತ್ತಾ ಆಗೋದಿಲ್ವ, ಏಕೆಂದರೆ ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ನಿಮ್ಮ ಪ್ರಶ್ನೆ. ಓಕೆ, ಹಾಗೂ ಇದು ಈಸಿಯಾಗಿ ಸಾಲ್ವ್ ಆಗಲ್ಲ ಅಂತ ಕೂಡ ತೋರಿಸ್ತಾ ಇದೆ. ಈಸಿಯಾಗಿ ಸಾಲ್ವ್ ಆಗಲ್ಲ, ಹಾಗೂ ನಿಮ್ಗೆ ಇದರಿಂದ ತುಂಬ ಸ್ಟ್ರೆಸ್ ಆಗುತ್ತೆ, ಒತ್ತಡಕ್ಕೊಳಗಾಗ್ತೀರಾ. ಹಾಗೂ ಜನ ಇದಕ್ಕೆ ಸಪೋರ್ಟಿವ್ ಆಗಿಲ್ಲ ಅಂತ ಬರ್ತಾ ಇದೆ. ಜನ ಸಪೋರ್ಟಿವ್ ಆಗಿಲ್ಲ. ಓ ಮೈ ಗಾಡ್, ಸರಿಯಾಗಿ ನೀವು ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಈ ಒಂದು ಪ್ರಶ್ನೆ ಏನೇ ಇಟ್ಕೊಂಡಿರ್ಬೋದು ನಿಮ್ಮ ಮನಸ್ಸಿನಲ್ಲಿ, ಈ ಪ್ರಶ್ನೆಗೆ ವಿಚಾರವಾಗಿ ನೋಡೋಕ್ಕೆ ಹೋದಾಗ ನಿಮ್ಮ ನೆಮ್ಮದಿನೇ ಹೋಗ್ಬಿಟ್ಟಿದೆ. ನೀವು ನೆಮ್ಮದಿ ಕಳ್ಕೊಂಡಿದ್ದೀರಾ,
ಸರಿಯಾಗಿ ಸಮಾಧಾನವಾಗಿ ಊಟ ಮಾಡೋಕ್ಕಾಗ್ತಾ ಇಲ್ಲ, ನಿದ್ರೆ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದೊಂಥರ ಡೈಲಿ ಸ್ಟ್ರೆಸ್ ಅಂತೀವಲ್ಲ ಹಾಗಾಗ್ಬಿಟ್ಟಿದೆ. ಇದೊಂಥರ ತಲೆನೋವು, ನಿಮಗೆ ದಿನಾ ತಲೆನೋವು, ಇದು ಪರಿಹಾರ ಆಗದೇ ಇರೋದು. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಂದರೆ ನೋ ಅಂತ ಬರ್ತಾ ಇದೆ. ನೀವು ಬೇಜಾರು ಮಾಡ್ಕೋಬೋದು, ಇದೇನು ಹಿಂಗಾಗೋಯ್ತು ನೋ ಅಂತ ಬರ್ತಾ ಇದೆ ಅಂತ. ಬಟ್ ಹೌದು, ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ಐ ಆಮ್ ಸೀಯಿಂಗ್ ನೀವು ನಿಮ್ಮ ಅಂದರೆ ನೀವು ಬೇರೆಯವರಿಂದ ಸಪೋರ್ಟ್ ಕೂಡ ತೊಗೊಳ್ತಾ ಇದ್ದೀರಾ. ಈ ಪ್ರಶ್ನೆ ವಿಚಾರವಾಗಿ ಟ್ರೈ ಮಾಡ್ತಾ ಇದ್ದೀರಾ, ಯಾರಾದರೂ ಸಪೋರ್ಟ್ ಮಾಡ್ತಾರಾ ಅಂತ. ಬೇರೆಯವರಿಂದನೂ ಕೂಡ ಅಷ್ಟು ಪಾಸಿಟಿವ್ ಆಗಿ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಅವರು ನಿಮಗೆ ಅಡ್ವೈಸ್ ಏನಂತ ಕೊಡ್ತಾ ಇದ್ದಾರೆ ಅಂದರೆ ಬಿಟ್ಬಿಡು, ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ತುಂಬ ಬ್ಲಾಕೇಜಸ್ ಇದೆ. ಈ ಒಂದು ಪ್ರಶ್ನೆ ವಿಚಾರವಾಗಿ ನೋಡೋಕ್ಕೆ ಹೋದರೆ ಲಾಟ್ ಆಫ್ ಬ್ಲಾಕೇಜಸ್ ಬಂದಿದೆ. ಹಾಗೂ ನೀವು ಏನೇ ಮಾಡ್ಕೊಂಡು ಹೋದರೂ ಕೂಡ ಇದಾಗುತ್ತೆ ಆಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಲಿದ್ದರೂ ಕೂಡ ಅದು ನಿಮಗೆ ರಿಸಲ್ಟ್ಸ್ ನೀವು ಅಂದ್ಕೊಂಡಂಗೆ ಬರಲ್ಲ ಅಂತಲೂ ಬರ್ತಾ ಇದೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂದರೆ ನೋ ಅಂತ ಆಗಿದೆ. ಇನ್ನು ನೀವು ಎಷ್ಟು ಕಾಯ್ತೀನಿ, ನಾನು ಟೈಮ್ ವೇಸ್ಟ್ ಮಾಡಿದ್ರೂ ಪರವಾಗಿಲ್ಲ, ನಾನು ಹಣ ಖರ್ಚು ಮಾಡೋಕ್ಕೂ ರೆಡಿ, ಈ ಥರ ನೀವು ಅದೇ ಹಠದಲ್ಲಿದ್ದೀರಾ. ಆದರೆ ಹಠದಿಂದ ಇದನ್ನು ನೀವು ಗೆಲ್ಲಕ್ಕಾಗಲ್ಲ ಅಂತ ಬರ್ತಾ ಇದೆ. ಬಿಕಾಸ್ ಐ ಆಮ್ ನಾಟ್ ಸೀಯಿಂಗ್ ಗುಡ್ ರಿಸಲ್ಟ್ಸ್ ಇಲ್ಲವೇ ಇಲ್ಲ ಇದರಲ್ಲಿ. ಸೊ ಯೋಚನೆ ಮಾಡಿ, ಯಾಕೆಂದರೆ ಇದು ನಿಮಗೆ ಆಗೋದಿಲ್ಲ ಅಂತಲೇ ಬರ್ತಾ ಇದೆ. ಸೊ ಮೆಸೇಜಸ್ ಏನಿದೆ ದೈವದಿಂದ ಚಾಪ್ ವುಡ್ ಬರ್ತಿರೋದ್ರಿಂದ ಈ ಒಂದು ಪ್ರಶ್ನೆನೇ ನಿಮ್ಮ ಲೈಫ್ನ ಬ್ಲಾಕ್ ಮಾಡ್ತಾ ಇದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಪ್ರಶ್ನೆ ಏನು ಇಟ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ, ಈ ಒಂದು ವಿಚಾರದಿಂದ ನಿಮ್ಮ ಲೈಫೇನೇ ಒಂದು ಅಂದರೆ ಬ್ಲಾಕೇಜ್ ಅಂದರೆ ಹೇಗಿರುತ್ತೆ ಅಂದರೆ ನೀವೇನು ಮಾಡೋಕ್ಕಾಗ್ತಾ ಇಲ್ಲ, ಸ್ಟಕ್ ಆಗಿಬಿಟ್ಟಿದೆ, ನಿಮ್ಮ ಲೈಫ್ ಸ್ಟಕ್ ಆಗಿದೆ, ನಿಮ್ಮ ಲೈಫಲ್ಲಿ ನೀವೇನು ಮಾಡೋಕ್ಕಾಗ್ತಾ ಇಲ್ಲ ಹೀಗೆ. ಆದರೆ ನೀವು ಬ್ಲೆಸ್ಡ್ ಸೋಲ್ ಅನ್ನೋದನ್ನ ಮರಿಬೇಡಿ. ಈ ಥರ ಒಂದು ಎನರ್ಜಿ ಕಾರ್ಡ್ ಬಂದಿದೆ ನಿಮಗೆ. ಇದನ್ನು ಬಿಟ್ಟುಬಿಟ್ರೆ ನಿಮ್ಗಿನ್ನೂ ಒಳ್ಳೆಯದಾಗುತ್ತೆ ಅಂತಲೇ ತೋರು. ಇದನ್ನು ಇದು ನಿಮಗೆ ಬೇಜಾರು ಆಗ್ಬೋದು, ಮನಸ್ಸಿಗೆ ನೋವಾಗ್ಬೋದು, ಅಥವಾ ಇದಕ್ಕೆ ನೀವು ಇನ್ವೆಸ್ಟ್ ಮಾಡಿರ್ಬೋದು ನಿಮ್ಮ ಟೈಮ್ನೋ ಅಥವಾ ನಿಮ್ಮ ಏನು ಹೇಳಿ. ಸೊ ಟೈಮ್ ಟು ಲೆಟ್ ಗೋ, ಅದೇನೇ ನಾನು ನಿಮಗೆ ಮತ್ತೆ ಹೇಳುವಂಥದ್ದು. ಯು ಆರ್ ಅ ಬ್ಲೆಸ್ಡ್ ಸೋಲ್. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಅ ಬ್ಲೆಸ್ಡ್ ಸೋಲ್ ಆ್ಯಂಡ್ ಐ ವಿಲ್ ವಿನ್ ಅಂತ. ಓಕೆ, ನಾನು ಇವಾಗ ಟೀ ಲೀಫ್ ಮೆಸೇಜಸ್ ಕೂಡ ಏನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಬರ್ತಿರುವಂಥದ್ದು ಗೋಲ್ಡ್ ಫಿಶ್ ಬಂದಿದೆ. ಅಮೇಝಿಂಗ್ ಕಾರ್ಡ್ ಇದು. ಸೊ ಯು ಆರ್ ನೀವೊಂದು ಗೋಲ್ಡನ್ ಆಪರ್ಚುನಿಟಿನ ನಿಮ್ಮ ಲೈಫ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅದನ್ನು ಈ ಕೂಡಲೇ ಕಮೆಂಟ್ ಮಾಡಿ ನನ್ನ ಲೈಫ್ನಲ್ಲಿ ನನಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಬರಲಿದೆ ಹಾಗೂ ನಾನು ಅದನ್ನು ಅನುಭವಿಸ್ತೀನಿ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಆ ಥರದೊಂದು ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಬರುತ್ತೆ. ಸಮ್ವನ್ ಇಸ್ ಲೀವಿಂಗ್ ಯುವರ್ ಲೈಫ್ ಅಂತ ಕೂಡ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಒಬ್ಬ ವ್ಯಕ್ತಿ ತೆರಳುತ್ತಾ ಇದ್ದಾರೆ, ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇದನ್ನ ನೀವೇನು ಮಾಡೋಕ್ಕಾಗಲ್ಲ, ಅವ್ರನ್ನ ನೀವು ಕಟ್ಟಿಟ್ಕೊಳಕ್ಕಾಗಲ್ಲ, ಅವ್ರನ್ನ ಬಿಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಮೆಸೇಜ್ ಮಡಲ್ಡ್ ಅನ್ಕ್ಲಿಯರ್ ಥಿಂಕಿಂಗ್ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ಹಾಗೂ ನಿಮ್ಮ ಯೋಚನೆಯಿಂದ ನಿಮ್ಗೆ ಏನೂ ಒಳ್ಳೇದಾಗ್ತಾ ಇಲ್ಲ. ಅದು ನಿಮ್ಗೆ ಏನು ರಿಸಲ್ಟ್ ಕೊಡ್ತಾ ಇಲ್ಲ ಪಾಸಿಟಿವ್ ಆಗಿ. ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ, ಸ್ಲೋ ಬಟ್ ಶೋರ್ಲಿ ಗೆಟಿಂಗ್ ಅ ಹೆಡ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದ್ರೆ ನಿಮ್ಮ ಲೈಫ್ನಲ್ಲಿ ನೀವು ಒಳ್ಳೆಯದನ್ನ ನೋಡ್ತೀರಾ, ಒಳ್ಳೆಯ ಅನುಭವಗಳನ್ನ ಪಡಿತೀರಾ. ನಿಧಾನವೇನೇ ಪ್ರಧಾನ ಅಂತೀವಲ್ಲ, ನಿಧಾನವಾಗೇ ಆಗತ್ತೆ. ಆದ್ರೆ ನಿಮ್ಗದು ಸಿಗುತ್ತೆ, ಆಗುತ್ತೆ. ಆದ್ರೆ ಈ ಒಂದು ಪ್ರಶ್ನೆ ಏನಿದೆ ಇದು ಆಗಲ್ಲ, ನೋ. ಓಕೆ, ನೀವು ಇನ್ನೇನೇ ಹರಸಾಹಸ ಮಾಡಿದ್ರು ಆಗಲ್ಲ ಅಂತಾನೆ ಬರ್ತಾ ಇದೆ. So time to let go. I hope this video was helpful. Take care. Namaskara. Thank you so much.